ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ಆವರ್ತಿ ನಿಮ್ಮನ್ನು ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸುತ್ತಾ ಇದ್ದೇನೆ. ಇದು ಆಗಸ್ಟ್ 15ರ ವಿಡಿಯೋ ನಾನು ಬೆಳಿಗ್ಗೆ ಮಾಡಿದಂಥದ್ದು. ನಮ್ಮ ರ್ಯಾನ್ಸನ್ ನಮ್ಮ ತ್ರಿವರ್ಣ ಧ್ವಜವನ್ನು ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ ನೋಡಿ. ಅವನಿಗೆ ಭಾರಿ ಖುಷಿ ನೋಡಿ, ಆಟ ಆಡ್ತಿರೋದು ಕಾಣ್ತಾ ಇರ್ಬೋದು. ಬೆಳಿಗ್ಗೆ ತಕ್ಷಣ ಬೈಕಿಗೆ ಕಟ್ಟಿ ನನಗೆ ಪ್ರೋಗ್ರಾಮ್ ಹೋಗ್ಲಿಕ್ಕಿತ್ತು, ಹಾಗಾಗಿ ಸೀದಾ ಹೋಗ್ತಾ ಇದ್ದೆ ನೋಡಿ. ಅದೊಂದು ಖುಷಿ. ಬಾಕಿ ಯಾವುದಕ್ಕೆಲ್ಲ ಏನೋ ಇಟ್ಕೊಂಡು ಹೋಗ್ಲಿಕ್ಕೆ ನಾಚಿಕೆ, ಇದೊಂಥರ ಹೆಮ್ಮೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನುವಂಥ ಒಂದು ಗುರುತಲ್ವಾ. ಇದಕ್ಕಿಂತ ಮಿಗಿಲಾಗಿ ಈ ಲೋಕದಲ್ಲಿ ಬದುಕುವಾಗ ಒಂದು ಸಂತೋಷ. ಯಾಕಂದರೆ ನಾವು ಬ್ರಿಟಿಷರ ಕೈಯಿಂದ ನಾವೊಂದು ಸ್ವಾತಂತ್ರ್ಯವನ್ನು ಕಾಸಿದುಕೊಂಡಿದ್ದೇವೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂಬುದಾಗಿ. ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ನೋಡಿ. ನಮ್ಮ ರ್ಯಾನ್ಸನ್ನು ಇಟ್ಕೊಂಡಿದ್ದಾರೆ ನಿತಿನ್, ದಿನೇಶ್ ಬ್ರದರ್, ಫಿಲಿಪ್, ಸಂತೋಷ್. ಇವನಂದರೆ ಎಲ್ರಿಗೂ ಮುದ್ದು ಮಾರ್ರೆ, ಯಾರು ನೋಡಿದ್ರೆ ಬಿಡಲ್ಲ, ಇಟ್ಕೋತಾನೆ. ಹಾಗಾಗಿ ಫ್ರೆಂಡ್ಸ್, ಮತ್ತೆ ಹೇಗೆ ಸ್ವಾತಂತ್ರ್ಯ ಎಲ್ಲ ಹೇಗೆ ನಡೀತಾ ಇದೆ, ಇದು ಅವತ್ತಿದ್ದು ಈಗ ವಿಡಿಯೋ ಮಾಡ್ತಿದ್ದೀನಿ. ಪ್ರೋಗ್ರಾಮ್ ಎಲ್ಲ ಮುಗಿಸಿ ನಮ್ಮ ಸಭಾಧ್ಯಕ್ಷರು ಹೊರಟಿದ್ದಾರೆ ನೋಡಿ. ನಮ್ಮ ಶರತ್ ಏನೋ ಸರ್ಚ್ ಮಾಡ್ತಾ ಇದ್ದಾನೆ. ಹಾಗೆ ಒಂಥರ ಖುಷಿ. ಅವತ್ತು ಪಾಯಸ ಎಲ್ಲ ಮಾಡಿ, ಸ್ವಾತಂತ್ರ್ಯ ಬಂದರೆ ಅದು ಪಾಯಸ ಅಂತ ಇದ್ದೇ ಇರ್ತದೆ. ಅದು ಮೊನ್ನೆ ಮಾಡಿದ ಫ್ರಿಜ್ಜಲ್ಲಿ ಇಟ್ಟು ತಿಂತಾ ಇದ್ರು, ಭಾರಿ ಖುಷಿ ಆಗ್ತದೆ. ಆಯ್ತಾ, ನಿಮ್ಮ ಕಡೆಯಲ್ಲಿ ಎಂತ ಮಾಡ್ತಾರೆ ಗಮ್ಮತ್ತು ಎಲ್ಲ ತಿಳಿಸಿ ಮಾರ್ರೆ. ಯಾರು ಸುಮ್ಮನೆ ತಿಳಿಸೋದಿಲ್ಲ. ಮಳೆಯೆಲ್ಲ ಕಡಿಮೆ ಆಯಿತು. ಇಲ್ಲಿ ಮಳೆ ಇತ್ತು ಅವತ್ತು, ಬಟ್ ಮಳೆಯೆಲ್ಲ ಕಡಿಮೆ ಆಯಿತು ನೋಡಿ. ನಮ್ಮ ಕೊರಿಯೋಡಿಯ ಟೀಮ್ ಹೊರಡ್ತು. ನೆಕ್ಸ್ಟ್ ಬೆರ್ಕಳದ ಫ್ರಾನ್ಸಿಸ್ ಅವರ ಫ್ಯಾಮಿಲಿ ಹೊರಡ್ತು ನೋಡಿ, ಪ್ರೋಗ್ರಾಮ್ ಎಲ್ಲ ಮುಗಿಸಿಕೊಂಡು. ಇಲ್ಲೊಬ್ಬರು ನಮ್ಮ ಶಾರೋನ್ ಪತ್ರಿಸ್ ಹೊರಟಿದ್ದಾರೆ. ನೆಕ್ಸ್ಟ್ ನಮ್ಮದು ಯಾರು ಇವಾಗ, ಜೆರೋಮ್ ಇವರು ಹೊರಡ್ತಾರೆ ಪ್ರೋಗ್ರಾಮ್ ಎಲ್ಲ ಮುಗಿಸಿ, ಪ್ರೇಯರ್ ಎಲ್ಲ ಮುಗಿಸಿ. ಆಮೇಲೆ ದಿನೇಶ್ ಬ್ರದರ್ ರೆಡಿ ಆಗ್ತಾ ಇದ್ದಾರೆ ನೋಡಿ, ಕಾಣ್ತಾ ಇರ್ಬೋದು. ಇದು ನಮ್ಮ ಕರ್ಕೇರ್ ಬಾನುಲಿ ಅಣ್ಣಯ್ಯ, ಬಾಲು ಕವಿ ಅಂತ ಕರೀತಾರೆ ನೋಡಿ. ಬೆಂಗಳೂರಿಂದ ಬಂದಿದ್ದಾರೆ, ಸೀದಾ ನಮ್ಮ ಮನೆಗೆ ಬಂದು ನಮ್ಮ ಜೊತೆ ಪ್ರೋಗ್ರಾಮ್ ಸ್ವಲ್ಪ ಕಲಿತಾ ಇದ್ರು. ಸ್ವಾತಂತ್ರ್ಯ ದಿನಾಚರಣೆ ಸ್ವಲ್ಪ ಸೆಲೆಬ್ರೇಷನ್ ಇತ್ತು, ಹಾಗಾಗಿ ಎಲ್ಲ ಗಾಡಿಗಳು ಹೊರಡ್ತಾ ಇದೆ. ನೋಡಿ ಹೊರಟರು ನಮ್ಮ ಜೆರೋಮ್. ಥ್ಯಾಂಕ್ ಯು ಸೋ ಮಚ್. ಬೇರೆ ಏನು ಮಾತಾಡಲಿಕ್ಕಿಲ್ಲ, ಸ್ವಲ್ಪ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಗಾಡಿ ಸೀದಾ ಮನೆಗೆ ಬಂದಾಗ ನಮ್ಮ ಬಾಲು ನೋಡಿ, ಇವನಿಗೆ ಸ್ವಲ್ಪ ಬಾವುಟ ಎಲ್ಲ ಗಾಡಿಗೆ ಕಟ್ಟಿ ಅವನ ಸಾಮ್ರಾಜ್ಯದ ಗಾಡಿಗಳು ನೋಡಿ, ವೆಹಿಕಲ್ ಆಟ ಆಡ್ತಾ ಇದ್ದಾನೆ. ಹಾಗೆ ಸೀದಾ ಪೇಟೆಗೆ ಹೋಗ್ಲಿಕ್ಕಿತ್ತು. ಆಮೇಲೆ ಬಾಲ್ ಇವರನ್ನು ಬಿಡ್ಲಿಕ್ಕೆ ಆಗ ತಿಂಡಿ ಇತ್ತು ನಾಯಿಗೆ. ಅದೊಂದು ಇದೆಯಲ್ಲ ನಮ್ಮದು ಸೇವೆ, ತಿಂಡಿ ಏನಿರ್ತದೋ ತಗೊಂಡೋಗಿ ಹಾಕೋದು. ನಾಯಿಗೆಲ್ಲ ತಿಂಡಿ ಎಲ್ಲ ಹಾಕಿದ್ವಿ. ಪ್ಲೇಟಲ್ಲಿ ಹಾಕಬೇಕು ಪಾಪ, ಬಟ್ ಏನು ಅವಸರ ಇರ್ತದೆ, ಪ್ಲೇಟ್ ಇರೋದಿಲ್ಲ. ಹಾಗಾಗಿ ಸಿಕ್ಕಿದ್ದನ್ನು ಹಾಕೋದು, ಹೊಟ್ಟೆ ತುಂಬಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಚೆನ್ನಾಗಿಟ್ಟಿರಲಿ. ನಿಮಗೋಸ್ಕರ ನಾವು ದೇವರಲ್ಲಿ ಬೇಡ್ತೀವಿ, ಯಾವಾಗಲೂ ಚೆನ್ನಾಗಿರಲಿ ಅಂತ. ನಾಯಿಗಳ ಸಾಮ್ರಾಜ್ಯ ನೋಡಿ. ಇಲ್ಲಿ ಇದೊಂದು ನಾಯಿ ಉಂಟಲ್ಲ, ಪುಂಜಲ್ಕಟ್ಟೆಯಿಂದ ಒಂದು 5 ಕಿಲೋಮೀಟರ್ ನಮ್ಮ ಕಡೆ ಬರ್ತದೆ ನಡ್ಕೊಂಡು. ಇಲ್ಲಿ ಆಹಾರ ಸಿಗದಿದ್ದರೆ ಮತ್ತೆ ಅಲ್ಲಿ ಹೋಗ್ತದೆ ಪುಂಜಲ್ಕಟ್ಟೆಗೆ. ಹಾಗಾಗಿ ನಾವು ಹೋಗ್ಲಿಕ್ಕೆ ಇರುವಾಗ ಇದು ಮತ್ತೊಂದು ಆವರ್ತಿ ರಿಪೀಟ್ ಆಯ್ತು ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಎಲ್ಲರನ್ನು. ದೇವರು ಚೆನ್ನಾಗಿಟ್ಟಿರಿ. ಬೈ ಬಾಯ್. ಇದು ನೈಟ್ ಮತ್ತೆ ಅಡಿಗೆ ಮಾಡಲಿಕ್ಕೆ ಇತ್ತಾಯ್ತಾ ನಮಗೆ, ಹಾಗಾಗಿ ನಾನು ಅಡಿಗೆ ಮಾಡಲಿಕ್ಕೆ ಹೋಗ್ತಾ ಇರುತ್ತೆ ನೋಡಿ. ನಮ್ಮ ಸಂತೋಷ್ ಕಬಾಬನ್ ಡ್ರಮ್ಸ್ ಪ್ಲೇ ಮಾಡ್ತಾ ಇದ್ದಾರೆ. ಒಳ್ಳೆ ಪ್ಲೇ ಮಾಡ್ತಾನೆ ಆಯ್ತು ಅವನು. ಎಲ್ಲಿಯಾದರೂ ಅವಕಾಶ ಇದ್ದರೆ ಕೊಡಿ ಅವನಿಗೆ, ಒಳ್ಳೆ ಪ್ಲೇ ಮಾಡ್ತಾನೆ ನಮ್ಮ ಸಂತೋಷ್. ಗಾಡ್ ಬ್ಲೆಸ್ ಯು. ಬಾಯ್ ಬಾಯ್.